ಇಷ್ಟು ಜನ ಇದ್ದಾರೆ ನೀವು ಕೇಳ್ತಾ ಇಲ್ಲ, ನೀವು ವಾಪಸ್ ಆಯ್ತು. ಬಡತನ ಕಡಿಮೆ ಆಗಿರೋದು ನಮ್ಮ ಇದು ಮತ್ತೆ ಗರೀಬಿ ಹಠಾವೋ ಆ ಕಾರ್ಯಕ್ರಮದಿಂದ ಇವತ್ತವರೆಗೂ ನಡ್ಕ ಬಂದಿದೆ. ಬಡತನ ಮಿಟಿಗೇಟ್ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಪ್ರೋಗ್ರಾಮ್ಸ್ಗಳು ನಡ್ಕೊಂಡು ಬಂದಿದ್ದಾವೆ, ಅದರಿಂದ ಕಡಿಮೆ ಆಗಿದೆ. ಜಲಜೀವನ್ ಮಿಷನ್ ಮತ್ತೆ ಕುಸುಮ ಎಲ್ಲ ಕೂಡ ರಾಜ್ಯ ಸರ್ಕಾರದ ಒಂದಿಗೆ ಪಾಲು ಜಾಸ್ತಿ ಇದೆ, ಆದ್ರೂ ಕೂಡ ಕೇಂದ್ರ ಸರ್ಕಾರ ನನ್ನದೇ ಯೋಜನೆ ಅಂತ ಹೇಳೋ ನೋಡಪ್ಪ, ಇದು 50% ರಾಜ್ಯ ಸರ್ಕಾರ ಕೊಡೋದು, 30% ಮಾತ್ರ ಕೇಂದ್ರ ಸರ್ಕಾರ ಕೊಡೋದು, 20% ಬೆನಿಫಿಷಿಯರೀಸ್ ಕೊಡೋದು ಅಲ್ವಾ? 50% ರಾಜ್ಯ ಸರ್ಕಾರ ಕುಸುಂಬಿ 30% ಕೇಂದ್ರ ಸರ್ಕಾರ ಹೊಸದನ್ನು 20% ಬೆನಿಫಿಷಿಯರಿ. ಅದನ್ನೇ ಹೇಳ್ತೀನಿ. ಅನೇಕ ಈಗ ನಾವು ಮೋರ್ ದೆನ್ 50% ಕೊಡ್ತೀವಿ. ಪ್ರಧಾನಮಂತ್ರಿ ಎಂತದು ಜಲಜೀವನ್ ಮಿಷನ್ ನಾವು ಆಮೇಲೆ ಆಸ್ಪತ್ರೆ ಎಂತದು ಇದು ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ನಾವು ಎಷ್ಟು ಜಾಸ್ತಿ ನಾವೇ ಜಾಸ್ತಿ ಕೊಡ್ತೀವಿ. ಆದ್ರೂ ಪ್ರಧಾನಮಂತ್ರಿ ಆರೋಗ್ಯ ಎಂತದು ಯೋಜನೆ ಅಭಿಯಾನ, ಆಯುಷ್ಮಾನ್ ಭಾರತ್, ಆಯುಷ್ಮಾನ್ ಈ ತರ ನೋಡಪ್ಪ, ಅನೇಕ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ಪ್ರಧಾನಮಂತ್ರಿಗಳ ಹೆಸರು ಇರ್ತದೆ. ನಾವೇ ಜಾಸ್ತಿ ಕೊಡ್ತೀವಿ ಒಟ್ಟಿಗೆ. ಯಾಕೆ ಮಾಡ್ತೀವಿ ಅಂತಂದ್ರೆ, ಈಗ ಕುಸುಮ ಬಿ ನಲ್ಲಿ ನಾವೇ ಜಾಸ್ತಿ ಕೊಟ್ಟರು ಕೂಡ ಕೇಂದ್ರ ಸರ್ಕಾರದಿಂದ 30% ಬರ್ತದೆ ಅಂತ ನಾವು ಒಪ್ಕೋತೀವಿ ಅಷ್ಟೇ. 30% ಒಪ್ಪದೆ ಹೋದ್ರೆ 30% ಬರಲ್ವಲ್ಲ. ರೈತರಿಗೆ ಒಳ್ಳೇದಾಗ್ಬೇಕು, ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನೆಲ್ಲ ಹೋಗ್ತದೆ. ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ. ನನ್ನ ಪ್ರಕಾರ ಇನ್ನು 2 ವರ್ಷದಲ್ಲಿ ಮುಗಿಬಹುದು. 2 ವರ್ಷದಲ್ಲಿ ನಾನು ಒಂದು ಮೀಟಿಂಗ್ ಕರೆದಿದ್ದೀನಿ ಎತ್ತಿನಹೊಳೆ ಬಗ್ಗೆ. ಈ ಭಾಗದ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲಾ ಮಂತ್ರಿಗಳು, MLAಗಳು, ಆಮೇಲೆ ಇದು ಎಂತದು ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಕರೆದಿದ್ದೀನಿ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ. ಗ್ಯಾರಂಟಿಗಳಿಗೂ ಒದಗಿಸಿದೀವಿ ದುಡ್ಡನ್ನ, ಅಭಿವೃದ್ಧಿ ಕೆಲಸಗಳಿಗೂ ಒದಗಿಸಿದ್ವಿ. ಈಗ ನೋಡಪ್ಪ, ನಿನಗೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. ಹೋದ ವರ್ಷ 52,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇತ್ತು. ಈ ವರ್ಷ 83,000 ಕೋಟಿ ಆಗಿದೆ. ಇನ್ನೇನು ಅನ್ಸುತ್ತೆ? ದಿವಾಳಿ ಆಗಿದೆಯಾ? 31,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಾಗಿದೆ ಒಂದು ವರ್ಷದಲ್ಲಿ. ದಟ್ ಮೀನ್ಸ್ ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡು ಕೊಡ್ತಾ ಇದ್ದೀವಿ.